ನೀವೆಲ್ಲ ಓದಿರ್ತೀರ. ಗೌರಿ ಸಿನಿಮಾ ನನ್ನ ಪ್ರೀತಿಯ ಅಕ್ಕನ ಒಂದು ನೆನಪಿಗೆ ಇಟ್ಟಿದ್ದೀನಿ. ಮತ್ತು ಈ ಹಾಡು ಈಗ ನಿಮ್ಮ ಮುಂದೆ ತೋರಿಸಿದ್ದು ಇದು ಶಿವು ಬೆರಗಿ ಅಂತ ಮ್ಯೂಸಿಕ್ ಡೈರೆಕ್ಟ್ರು, ಇಲ್ಲಿನವರೇ, ಉತ್ತರ ಕರ್ನಾಟಕದವರೇ. ಅವರ ಸಂಗೀತ ಮತ್ತು ಅವರ ಸಾಹಿತ್ಯ. ಅನಿರುದ್ಧ್ ಶಾಸ್ತ್ರಿ ಅಂತ ಒಬ್ಬ ಯುವ ಸಂಗೀತ ನಿರ್ದೇಶಕ. ಅವರು ಹಾಡುಗಾರನಾಗಿ ಈಗಾಗಲೇ ಸಾಕಷ್ಟು ಹೆಸರು ಮಾಡಿದ್ದಾರೆ. ಸಂಗೀತ ನಿರ್ದೇಶನದಲ್ಲಿ ಮೊದಲನೇದಾಗಿ ಪಾದಾರ್ಪಣೆ ಮಾಡ್ತಾರೆ. ಮತ್ತು ಅನನ್ಯ ಭಟ್ ಇವ್ರು ಹಾಡೋದು. ಸೊ ಸಿನಿಮಾ ಬಗ್ಗೆ ಶುರು ಮಾಡೋಕ್ಕೆ ಮುಂಚೆ ನನ್ನ ಜೊತೆ ನಮ್ಮ ಗೌರಿ ಸಿನಿಮಾದ ನಾಯಕ ನಟ ಸಮರ್ಜಿತ್ ಲಂಕೇಶ್ ಇದ್ದಾರೆ, ಬನ್ನಿ. ಅವ್ರ ಜೊತೆಗೆ ಸಾನ್ಯಾ ಅಯ್ಯರ್ ನಾಯಕ ನಟಿ ಅವರು ಇಲ್ಲಿದ್ದಾರೆ, ಬನ್ನಿ. ಸೊ ಗೌರಿ ಸಿನಿಮಾ ಒಂದು ಯುವ ಪ್ರತಿಭೆಗಳ ಜೊತೆಗೆ ಸೇರಿ ದೊಡ್ಡ ದೊಡ್ಡ ನಟರಿದ್ದಾರೆ, ಇಲ್ಲಿ ದೊಡ್ಡ ದೊಡ್ಡ ತಂತ್ರಜ್ಞರಿದ್ದಾರೆ ಮತ್ತು ಪಾದಾರ್ಪಣೆ ಮಾಡ್ತಾರೆ. ಸಮರ್ಜಿತ್ ಲಂಕೇಶ್ ಮತ್ತು ಸಾನಿಯಾ ಅಯ್ಯರ್. ಹಲವಾರು ಯುವ ಪ್ರತಿಭೆಗಳಿಗೆ ಅವಕಾಶ ನೀಡಿದ್ದೀವಿ. ಹಲವಾರು ಯುವ ತಂತ್ರಜ್ಞರಿಗೆ ಅವಕಾಶ ನೀಡಿದ್ದೀವಿ. 5 ಮ್ಯೂಸಿಕ್ ಡೈರೆಕ್ಟರಲ್ಲಿ ಒಂದು 2 ಯುವ ನಿರ್ದೇಶಕರು, ಜೆಸ್ಸಿ ಗಿಫ್ಟ್, ಚಂದನ್ ಶೆಟ್ಟಿ ಮತ್ತು ಶಿವು ಬೆರಗಿ ಅವ್ರ ಜೊತೆ ಅನಿರುದ್ಧ್ ಶಾಸ್ತ್ರಿ ಅಂತ ಪಾದಾರ್ಪಣೆ ಮಾಡಿದ್ದಾರೆ. ಮತ್ತು ಮ್ಯಾಥ್ಯೂ ಮನು ಅಂತ ಒಂದು ಬ್ಯಾಕ್ಗ್ರೌಂಡ್ ಸ್ಕೋರ್, ಹಿನ್ನೆಲೆ ಸಂಗೀತ ನೀಡಿದ್ದಾರೆ. ಹಲವಾರು ದೊಡ್ಡ ದೊಡ್ಡ ನಟರು, ಮಾನ್ಸಿ ಸುಧೀರ್, ಕಾಂತಾರ ಖ್ಯಾತಿಯ ಮಾನ್ಸಿ ಸುಧೀರ್, KGF ಖ್ಯಾತಿಯ ಸಂಪತ್ ಮೈತ್ರಿಯಾ, ಪ್ರಿಯಾಂಕಾ ಉಪೇಂದ್ರ ಅವರಿದ್ದಾರೆ, ವಸುಂಧರಾ ದಾಸ್ ಇದ್ದಾರೆ, ಅಕುಲ್ ಬಾಲಾಜಿ ಅವರಿದ್ದಾರೆ, ಮುಖ್ಯಮಂತ್ರಿ ಚಂದ್ರು ಅವರಿದ್ದಾರೆ, ಕೈ ಚಂದ್ರು ಅವರಿದ್ದಾರೆ. ಹಲವಾರು ಜನ TV ಕಿರುತೆರೆಯ ಸಾಕಷ್ಟು ಹೆಸರು ಮಾಡುವಂಥ ಚಂದು ಗೌಡ ಇದ್ದಾರೆ, ಲೂಸ್ ಮಾದ ಯೋಗಿ ಇದ್ದಾರೆ, ಸಂಜನಾ ಆನಂದ್ ಇದ್ದಾರೆ. ಈ ಥರ 70ರಿಂದ 80 ನಟರು ನಟಿಯರ ಒಂದು ತಾರಾಂಗಣದ ಸಿನಿಮಾ. ದೊಡ್ಡ ತಂತ್ರಜ್ಞರ ಒಂದು ಟೀಮ್. ನಾವೆಲ್ಲ ಸೇರಿ ಒಂದು ಒಳ್ಳೆ ಸಿನಿಮಾ, ಅದ್ದೂರಿ ಸಿನಿಮಾ, ಒಂದು ಒಳ್ಳೆ ಮೆಸೇಜ್ ಇರೋ ಸಿನಿಮಾ, ಯುವ ಪ್ರತಿಭೆಗಳಿಗೆ, ಯುವಕರಿಗೆ ವಿಶೇಷವಾಗಿ ಒಂದು ಸ್ಫೂರ್ತಿ ನೀಡುವ ಸಿನಿಮಾ, ಒಂದು ನಿಜ ಘಟನೆಯನ್ನು ತಗೊಂಡು ಅದರಲ್ಲಿ ಸ್ಫೂರ್ತಿ ಪಡೆದು ಮಾಡಿರೋ ಸಿನಿಮಾ. ಮತ್ತು ಇವತ್ತು ನಿಮ್ಮ ಮುಂದೆ ಧೂಳು ಎಬ್ಸಾವ ಹಾಡನ್ನು ರಿಲೀಸ್ ಮಾಡಿದ್ವಿ, ತೋರಿಸಿದ್ವಿ. ಅದು ಒಂದು ಹುಬ್ಬಳ್ಳಿಯ ಭಾಷೆಯ ಒಂದು ಸಾಹಿತ್ಯ. ಅದು ಬರೆದಿರೋದು ಶಿವು ಬೆರಗಿ, ಸಂಗೀತ ನಿರ್ದೇಶಕರು ಕೂಡ ಅವರೇ, ಮತ್ತು ಹಾಡಿರೋದು ಅನನ್ಯ ಭಟ್ ಮತ್ತು ಅನಿರುದ್ಧ್ ಶಾಸ್ತ್ರಿ. ಸೊ ನೀವು ಈ ಹಿಂದೆ ಹೇಳ್ದಂಗೆ ಟೈಮ್ ಬರುತ್ತೆ ಒಂದು ದೊಡ್ಡ ವೈರಲ್ ಆಗಿದೆ. ಈ ಹಾಡನ್ನು ಸಾಕಷ್ಟು ಜನ ಇಷ್ಟಪಡ್ತಾರೆ, ಸಾಕಷ್ಟು ಜನಕ್ಕೆ ರೀಚ್ ಆಗುತ್ತೆ ಅನ್ನೋದಕ್ಕೆ ಅನುಮಾನನೇ ಇಲ್ಲ. ಯಾಕೆಂದರೆ ಒಂದು ಅದ್ಭುತವಾದ ಹಾಡು, ನನ್ನ ಪ್ರಕಾರ ನಿಮಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಮತ್ತು ಈಗ ಸಾನಿಯಾ ಅಯ್ಯರ್ ಅವರು ಮಾತಾಡ್ತಾರೆ, ಅದಾದ ನಂತರ ಸಮರ್ಜಿತ್ ಮಾತಾಡ್ತಾರೆ. ಯಾಕಂದರೆ ನಾನು ಸಾಕಷ್ಟು ಸಿನಿಮಾ ಬಗ್ಗೆ ಮಾತಾಡಿದ್ದೀನಿ, ಆಗಲೇ ನೀವು ಓದಿರ್ತೀರ. ಆಮೇಲೆ ನೀವು ಸಿನಿಮಾ ಬಗ್ಗೆ ಕೇಳಿದ್ರೆ ಅದ್ರ ಬಗ್ಗೆ ಉತ್ತರ ಕೊಡ್ತೀನಿ. ಸಾನಿಯಾ ಒಂದೆರಡು ಮಾತಾಡಿ. ಜುಲೈ ತಿಂಗಳಲ್ಲಿ ರಿಲೀಸ್ ಮಾಡ್ತಾ ಇದ್ದೀವಿ. ಈಗ ವಾಪಸ್ ಬೆಂಗಳೂರಿಗೆ ಹೋಗಿ ಅದನ್ನೇ ಪ್ಲ್ಯಾನ್ ಮಾಡಬೇಕು. ಸಾಕಷ್ಟು ಈಗಾಗಲೇ ಹಿಟ್ಟಾಗಿರುವಂಥ ಟೈಮ್ ಬರುತ್ತೆ. ಮತ್ತು ಧೂಳು ಎಬ್ಸಾವನು ನನ್ನ ಒಂದು ವೈಯಕ್ತಿಕವಾಗಿ ನನ್ನ ತುಂಬ ಹತ್ತಿರವಾದ ಹಾಡು, ಇಷ್ಟವಾದ ಹಾಡು. ಸೊ ಸಿನಿಮಾ ರೆಡಿಯಾಗಿದೆ, ಕಂಪ್ಲೀಟಾಗಿ ಫಿಲ್ಮ್ ರೆಡಿ ಇದೆ ರಿಲೀಸ್ಗೆ. ಸೊ ಎಸ್, ಚೆನ್ನಾಗಿ ಮೂಡಿ ಬಂದಿದೆ. ಸಾಕಷ್ಟು ಕಷ್ಟಪಟ್ಟಿದ್ದೀವಿ. ದೊಡ್ಡ ಸಿನಿಮಾ ಮತ್ತು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀವಿ. ಮತ್ತೆ ಹೇಳ್ತೀನಿ, ಯಾಕೆ ಅಂತಂದರೆ ಇದು ನನ್ನ ಒಂದು ವೃತ್ತಿಯಲ್ಲಿ, ಸಿನಿಮಾ ವೃತ್ತಿಯಲ್ಲಿ ನನ್ನ ಒಂದು ಬೆಸ್ಟ್ ಸಿನಿಮಾ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಡೈರೆಕ್ಟರ್ಸ್ ಲೈಕ್ ವೈನ್ ಅಂತಾರೆ. ಅದು ಮಾಡ್ತಾ ಇದ್ದಂಗೂ ಸಿನಿಮಾ ಸಾಕಷ್ಟು ಕಲಿಯೋದಿರುತ್ತೆ. ಸೊ ಸಾಕಷ್ಟು ಅನುಭವ ಆಗಿದೆ. ಈ ಸಿನಿಮಾದಲ್ಲಿ ಸೂಕ್ಷ್ಮತೆಗಳನ್ನ ತುಂಬ ಚೆನ್ನಾಗಿ ಸೆರೆ ಹಿಡಿದಿದ್ದೀವಿ. ಮತ್ತು ಒಂದು ಒಳ್ಳೆ ಮೆಸೇಜ್ ಇರೋಂಥ ಸಿನಿಮಾ ಮತ್ತು ಒಂದು ಅದ್ಭುತವಾದ ಕಲಾವಿದರಿದ್ದಾರೆ. ಅದು ಈ ಸಿನಿಮಾ ನೋಡಿದಾಗಲೇ ಗೊತ್ತಾಗುತ್ತೆ. ಅದು ತುಂಬ ಸೂಕ್ಷ್ಮವಾದ, ತುಂಬ ಗಮನ ಇಟ್ಟು ಮಾಡೋವಂಥದ್ದು, ಒಂದು ಮೆಸೇಜ್ ಕೊಡಬೇಕು ಅಂತ, ಜನರಿಗೆ ಸ್ಫೂರ್ತಿ ನೀಡಬೇಕು ಅಂತ ಮಾಡೋ ಸಿನಿಮಾ.
ಗೌರಿ ನಮ್ಮ ಅಕ್ಕ ಅಷ್ಟೇ ಅಲ್ಲ, ನಮ್ಮ ತಾಯಿನೂ ಆಗಿದ್ಲು. ನಾನು ಯಾಕೆ ಇದನ್ನ ಮತ್ತೆ ಮತ್ತೆ ಹೇಳ್ತೀನಿ ಅಂತಂದರೆ, ನಿಮಗೆಲ್ಲ ಗೊತ್ತಿರೋಂಗೆ ನಮ್ಮಪ್ಪ ಯಾವುದೇ ಗೋಲ್ಡನ್ ಸ್ಪೂನ್ ಇಟ್ಕೊಂಡು ಯಾವುದೇ ಒಂದು ದೊಡ್ಡ ಕುಟುಂಬದಲ್ಲಿ ಬೆಳೆದವರಲ್ಲ. ಒಂದು ಕೊಡಗಳ್ಳಿ ಅಂತ ಒಂದು ಹಳ್ಳಿಯಿಂದ ಬಂದು ಲೆಕ್ಚರರ್ ಆಗಿ ಮೇಸ್ಟ್ರ್ ಒಂದು ಕೆಲಸನ ಅವ್ರಿಗಾಗಲಿಲ್ಲ. ಯಾಕೆ ಅಂತಂದರೆ ಒಂದು ಕ್ರಿಯಾಶೀಲತೆ ಮನುಷ್ಯನಿಗೆ ಹೇಳಿದ್ದೇ ಪಾಠ ಪ್ರತಿ ವರ್ಷ ಹೇಳ್ತಾ ಇರಬೇಕು, ವಿದ್ಯಾರ್ಥಿಗಳು ಮಾತ್ರ ಚೇಂಜ್ ಆಗ್ತಾ ಇರ್ತಾರೆ. ಸೊ ಅದು ಅವರಿಗೆ ಖುಷಿ ಕೊಡೋಂಥ ವೃತ್ತಿ ಅಲ್ಲ, ಜೀವನ ನಡೆಸಬೇಕು ಅಂತ ವೃತ್ತಿ ಇತ್ತು. ರಿಸೈನ್ ಮಾಡಿ ಸಿನಿಮಾಗಳು ತೆಗೆದ್ರು. ಪಲ್ಲವಿ ಅಂತ ಸಿನಿಮಾ ತೆಗೆದಾಗ ರಾಷ್ಟ್ರೀಯ ಪ್ರಶಸ್ತಿ ಬಂತು. ಇಲ್ಲಿ ನಿರೂಪಕಿ ಮೊದಲನೇ ಡೈರೆಕ್ಟರ್ ಅವರು. ನನಗೆ ಗೊತ್ತಿರೋಂಗೆ ಮೊದಲನೇ ಸಿನಿಮಾದಲ್ಲೇ ಇವತ್ತಿಗೂ ಕನ್ನಡದಲ್ಲಿ ಒಂದು ಸ್ವರ್ಣ ಕಮಲ ಯಾರಿಗೂ ಬಂದಿಲ್ಲ. ಸೊ ಅದು ಕರ್ನಾಟಕದಿಂದ. ಸೊ ಪಿ ಲಂಕೇಶ್ ಅವರು ಆ ಥರ ಒಂದು ಸಾಧನೆ ಮಾಡಿದ್ರು. ಆದರೆ ಆ ಸಾಧನೆಯ ಮಧ್ಯ ಆರ್ಥಿಕವಾಗಿ ನಮಗೆ ಅಷ್ಟು ಕೈ ಹಿಡಿಲಿಲ್ಲ ಸಿನಿಮಾಗಳು. ಅದು ಒಳ್ಳೆ ಹೆಸರು ಬಂತು, ಒಳ್ಳೆ ಪ್ರಶಸ್ತಿಗಳು ಬಂತು, ಅನುರೂಪ ರಾಜ್ಯ ಪ್ರಶಸ್ತಿ ಬಂತು. ಇದೆಲ್ಲ ಆದರೂ ಕೂಡ ನಾವು ಶೀಟಿನ ಮನೆಯಲ್ಲೇ ಇದ್ವಿ, ಒಂದು ಬಾಡಿಗೆ ಮನೆಯಲ್ಲಿ ಶೀಟಿನ ಮನೆಯಲ್ಲಿ ಇದ್ವಿ. ಅದು ಬೇಸಿಗೆಗಾಲದಲ್ಲಿ ಆಚೆ ಮಲಗಬೇಕಾಗಿತ್ತು. ನನ್ನ ಸ್ಕೂಲಲ್ಲೂ ಕಾಲೇಜಲ್ಲೂ ಅದೇ ಪರಿಸ್ಥಿತಿ ಇತ್ತು. ಆದರೆ ನಮ್ಮ ತಾಯಿ ಆಗ ನಮ್ಮ ಸಂಸಾರ ನೋಡ್ಕೊತಾ ಇದ್ರು, ಕುಟುಂಬನ. ಒಂದು ಅಲ್ಮಾರಿ ಬೀರು ಇಟ್ಕೊಟ್ಟು ಆ ಬೀರಿನಲ್ಲಿ ಸೀರೆ ತೊಗೊಂಡು ಆ ಸೀರೆನ ಮಾರಿಬಿಟ್ಟು ಪ್ರತಿ ತಿಂಗಳು ಒಂದು EMI ಥರ ಅವ್ರಿಗೆ ಸೀರೆ ಕೊಡೋದು. ಇದಕ್ಕೆ EMI ಥರ ಕೊಟ್ಟು ಪ್ರತಿ ತಿಂಗಳು ಇನ್ಸ್ಟಾಲ್ಮೆಂಟ್ ಬಿಡಿಸ್ಕೊಳ್ಳೋದು. ಆ ಥರ ಮಾಡಿ ದೊಡ್ಡ ಬಿಸ್ನೆಸ್ ವುಮನ್ ಆಗ್ಬಿಟ್ಟು ಅದು ಒಂದು ಬೀರು 2 ಬೀರು ಆಯಿತು. ಆ 2 ಬೀರುವಿಂದ ಒಂದು ಅಂಗಡಿ ಶುರು ಮಾಡಿದ್ರು. ಆ ಅಂಗಡಿ ಶುರು ಮಾಡಿ 2 ಅಂಗಡಿ ಮಾಡಿದ್ರು. ಅದೆಲ್ಲ ದೊಡ್ಡ ಯಶಸ್ವಿ ಮಹಿಳೆಯ ಕತೆ. ತುಂಬ ಸ್ಟ್ರಾಂಗ್ ವುಮೆನ್ ನಮ್ಮಮ್ಮ. ಆ ಟೈಮಲ್ಲಿ ನಮ್ಮ ತಂದೆ ನೋಡ್ಕೊಂಡಿದ್ದೆ ಅವರು. ಆಗ ಯಾಕೆಂತಂದರೆ ರಿಸೈನ್ ಮಾಡಿದ್ರು ಲೆಕ್ಚರಿಂದ. ಸಿನಿಮಾಗಳು ಅವ್ರಿಗೆ ಸಾಕಷ್ಟು ಆರ್ಥಿಕವಾಗಿ ಸಹಾಯ ಮಾಡಲಿಲ್ಲ. ಮತ್ತು ಪತ್ರಿಕೆ ಮಾಡೋ ತನಕನೂ 80ರ ತನಕನೂ ಕಷ್ಟ ದಿನಗಳು. ಆ ಸಮಯದಲ್ಲಿ ಅವರು ತಂದೆನೂ ಬ್ಯುಸಿ ಇದ್ದರು, ತಾಯಿನೂ ಕೆಲಸದಲ್ಲಿ ಮುಳುಗಿದ್ರು. ಆ ಗೌರಿನೇ ನೋಡ್ಕೊಂಡಿದ್ದು. ಗೌರಿನೇ ನನ್ನನ್ನು ಶಾಲೆಯಿಂದ ಬಂದಾಗ ಊಟ ಮಾಡಿಸ್ಕೊಡ್ತಾ ಇದ್ದು, ನನ್ನ ಹೋಮ್ವರ್ಕ್ ಮಾಡಿದ್ದು, ಮತ್ತು ನನ್ನ ಡ್ರಾಯಿಂಗ್ಗಳೂ ಅವಳೇ ಮಾಡ್ತಾಯಿದ್ದು. ನನ್ನ ಎಕ್ಸಾಮ್ಗಳೆಲ್ಲ ನಾನು ಪಾಸ್ ಆಗಿದ್ದೆ ಡ್ರಾಯಿಂಗಲ್ಲಿ, ಚಿತ್ರ ಬರೆಸೋದ್ರಲ್ಲಿ ಅವಳೇ ಬರೀತಾಯಿದ್ದು, ನಾನು ಬರೀತಾ ಇರಲಿಲ್ಲ. ಸೊ ಈ ಥರ ಎಲ್ಲ ನೋಡಿಕೊಂಡ್ಳು ನನ್ನ. ಸೊ ಅವಳು ಒಂದು ತಾಯಿಯ ರೂಪದಲ್ಲಿ ನಾನು ನೋಡ್ತಾ ಇದ್ದೆ ಅವಳನ್ನ, ಬರೀ ಅಕ್ಕನ ರೂಪದಲ್ಲ. ಯಾಕಂದ್ರೆ ನಾನು ಬೆಳೆಸಿದ್ದೆ ಅವಳು. ಸೊ ಅವಳ ಮೇಲಿರೋ ಪ್ರೀತಿಯಿಂದ ಆ ಹೆಸರಿಟ್ಟಿದ್ದೇನೆ ಹೊರತು ಇದು ಗೌರಿಯ ಆತ್ಮಕಥೆ ಅಲ್ಲ, ಗೌರಿ ಒಂದು ಕಥೆ ಅಲ್ಲ, ಇದು ಗೌರಿಯ ಸಿದ್ಧಾಂತದ ಕಥೆ ಅಲ್ಲ. ಸೊ ಅವಳ ಮೇಲಿರೋ ಪ್ರೀತಿಯಿಂದ ಇಟ್ಟಿದ್ದೀನಿ ಅಷ್ಟೇ. ಅವಳನ್ನು ಮತ್ತೆ ಜನರು ನೆನಪಿಸ್ಕೊಳ್ಳಿ. ಅವಳ ಒಂದು ಸ್ನೇಹಜೀವಿ ಇದ್ಲು, ಒಂದು ಯಾರ ಜೊತೆನೂ ವೈರುಧ್ಯ ಇಟ್ಕೊಂಡಿರಲಿಲ್ಲ, ವೈರಿಗಳ ಜೊತೆನೂ ಚೆನ್ನಾಗಿ ಮಾತಾಡ್ತಾ ಇದ್ದು. ಆ ಸಿದ್ಧಾಂತದ ವೈರಿಗಳು ಅಷ್ಟೇ, ಇನ್ಯಾವುದರ ವೈರಿ ಇರಲಿಲ್ಲ ಅವಳಿಗೆ. ಸೊ ಆ ಥರ ಒಂದು ನಮ್ಮ ಅಕ್ಕನ್ನ ಅನಿರೀಕ್ಷಿತವಾಗಿ ಸಾವನ್ನು ನೋಡಬೇಕಾಗಿತ್ತು. ಆ ಪ್ರೀತಿಯಿಂದ ಇಟ್ಟಿದ್ದೀನಿ. ಅವಳ ಮೇಲಿನ ಒಂದು ಅಭಿಮಾನಕ್ಕೋಸ್ಕರ ಇಟ್ಟಿದ್ದೀನಿ ಒಬ್ಬ ತಮ್ಮನಾಗಿ. ಮತ್ತು ಜನರಿಗೆ ಮತ್ತು ಯುವಕರಿಗೆ ಒಂದು ಮತ್ತೆ ಅವಳನ್ನು ನೆನಪಿಸಿ, ಅವಳ ನೆನಪಿನಲ್ಲಿ ಒಂದು ಗೌರಿ ಅಂತ ಇಟ್ಟಿದ್ದೀನಿ ಅಷ್ಟೇ ಹೊರತು ಇನ್ನೇನು ಅದಕ್ಕೆ ಸಂಬಂಧ ಇಲ್ಲ. ಗೌರಿಯ ಒಂದು ಸೂಕ್ಷ್ಮತೆ ಇರುತ್ತೆ. ಅವಳು ಸೂಕ್ಷ್ಮತೆ ಇರೋಂಥ ವ್ಯಕ್ತಿತ್ವ. ತುಂಬ ಸೂಕ್ಷ್ಮವಾಗಿದ್ಲು. ಯಾವುದೇ ಒಂದು ವಿಷಯನ ತುಂಬ ತಲೆ ಕೆಡಿಸ್ಕೊಳ್ತಾ ಇದ್ಲು. ತುಂಬ ಮನಸ್ಸಿಗೆ ತೊಗೊಂಡವಳು. ನಮ್ಮಪ್ಪ ಕೂಡ ಹಾಗೆ. ನಮ್ಮಪ್ಪನೂ ಅಷ್ಟೇ, ಯಾವುದೇ ವಿಷಯ ಇದ್ದರೂ ಅಷ್ಟೇ, ರೈತರ ವಿಷಯ ಇರ್ಬೋದು, ದಲಿತರ ಹೋರಾಟ ಇರ್ಬೋದು, ಅದು ಕನ್ನಡ ಹೋರಾಟ ಇರ್ಬೋದು, ಅದೆಲ್ಲ ಅವರು ಆ ಸೂಕ್ಷ್ಮತೆ ಗೌರಿನೂ ನಾನು ನೋಡಿದ್ದೀನಿ. ಆ ಒಂದು ಸೂಕ್ಷ್ಮತೆ ಈ ಸಿನಿಮಾದಲ್ಲಿದೆ ಅಷ್ಟೇ ಹೊರತು ಅವಳ ಕಥೆ ಅಲ್ಲ ಇದು. ಇಲ್ಲ, ಅವಳಿಗೆ ಆದ ಒಂದು ಹಾಡನ್ನು ಡೆಡಿಕೇಟ್ ಮಾಡಿದ್ದೀನಿ. ಆ ಸಾಹಿತ್ಯ ಅವಳಿಗೋಸ್ಕರ. ಅದು ಇನ್ನೂ ಕೆಲವೇ ದಿನಗಳಲ್ಲಿ ರಿಲೀಸ್ ಮಾಡ್ತೀವಿ. ಎಸ್, ನೀವು ಅದನ್ನು ಸಿನಿಮಾ ನೋಡಬೇಕು. ಆ ಸಂದೇಶ ಇಲ್ಲೇ ಹೇಳ್ಬಿಟ್ರೆ ಸಿನಿಮಾ ಯಾರು ನೋಡಲ್ಲ. ಅದು ನೀವು ನೋಡ್ತೀರಾ. ಮತ್ತೆ ನಾವು ಚಿತ್ರಮಂದಿರಕ್ಕೆ ಸಿನಿಮಾ ಬಂದಾಗ ಒಂದು ಟೂರ್ ಮಾಡ್ತೀವಿ, ನಿಮ್ಮನ್ನು ಭೇಟಿ ಆಗ್ತೀವಿ. ಆವಾಗ ಆ ಸಂದೇಶ ನಿಮಗೂ ಹಿಡಿಸುತ್ತೆ. ನಾನಂತೂ ಖಂಡಿತವಾಗ್ಲೂ ಹೇಳ್ತೀನಿ. ಯಾಕೆಂದರೆ ನನ್ನ ವೃತ್ತಿ ಜೀವನದಲ್ಲೇ ಇದು ನನ್ನ ಬೆಸ್ಟ್ ಸಿನಿಮಾ. ಇದು ಒನ್ ಆಫ್ ದ ಬೆಸ್ಟ್ ಫಿಲ್ಮ್ಸ್ ಅಂತ ಹೇಳಲ್ಲ, ಅದು ನಿಮಗೆ ಬಿಟ್ಟಿದ್ದು. ಅದು ನನ್ನ ವೃತ್ತಿಯಲ್ಲಿ ನನ್ನ ವೈಯಕ್ತಿಕವಾಗಿ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀನಿ. ಇಲ್ಲ, ಈ ಕಥೆಗೆ ವಿದೇಶ ಬೇಕಾಗಿರಲಿಲ್ಲ. ಕತೆ ನಡೆಯೋದು ಕರ್ನಾಟಕದಲ್ಲಿ. ನಾನು ಹೇಳಿದ್ನಲ್ಲ, ಒಂದು ಯಾವುದೇ ಒಂದು ಪಾತ್ರ ನನಗೆ ಸ್ಫೂರ್ತಿ ನೀಡಿರ್ಬೋದು. ಆ ಪಾತ್ರನ ಒಂದು
ಇನ್ಸ್ಪಿರೇಷನ್ ಆಗಿ ತೊಗೊಂಡು ಸ್ಫೂರ್ತಿಯಾಗಿ ತೊಗೊಂಡು ಆ ಒಂದು ಕಥೆನ ನಾವು ಕಟ್ಟಿದ್ದೀವಿ ಹೊರತು ಇದು ಎಲ್ಲೋ ವಿದೇಶದಲ್ಲಿ ನಡೆಯುವಂಥ ಸಿನಿಮಾ ಅಲ್ಲ. ನಾನು ಹಲವಾರು ಬಾರಿ ವಿದೇಶಕ್ಕೆ ಹೋಗಿದ್ದೀನಿ ಹಾಡುಗಳಿಗೋಸ್ಕರ. ಆ ಒಂದು ಟ್ರೆಂಡ್ ಈಗ ಬಿಟ್ಟಿದ್ದಾರೆ. ವಿದೇಶದಲ್ಲೇ ಕಥೆ ನಡೆದ್ರೆ ಐಶ್ವರ್ಯನಲ್ಲಿ ಉಪೇಂದ್ರ ಮತ್ತು ದೀಪಿಕಾ ಯಾವುದೋ ಒಂದು ಕ್ಲೈಂಟನ್ನು ಮೀಟ್ ಮಾಡೋಕ್ಕೆ ಯುರೋಪ್ ಹೋಗ್ತಾರೆ. ಆ ಥರ ಒಂದು ಸಿಚುವೇಶನ್ ಇದ್ದಿದ್ರೆ ಮಾಡ್ತಾ ಇದ್ದೆ. ಆ ಥರದ ಸಿಚುವೇಶನ್ ಇಲ್ಲ ಇಲ್ಲಿ. ಕಥೆ ನಡೆಯೋದೇ ಕರ್ನಾಟಕದಲ್ಲಿ. ಒಂದು ಕನ್ನಡ ಸಿನಿಮಾ, ಇದು ಕನ್ನಡದಲ್ಲಿ ಬರ್ತಾ ಇದೆ. ಕನ್ನಡಿಗರಿಗೋಸ್ಕರ ಮುಂಚೆನೇ ಹೇಳ್ತಾ ಇದ್ದೀನಿ, ಕನ್ನಡಿಗರಿಂದ ಕನ್ನಡಿಗರಿಗೋಸ್ಕರ ಅಂತ ಹೇಳ್ತೀನಿ, ಕನ್ನಡಿಗರಿಗಾಗಿ. ಇಲ್ಲ, ಆ ಥರ ಒಂದು ಸಿಚುವೇಶನು ಇದೆ. ನೀವು ನೋಡ್ತೀರಾ ಸಿನಿಮಾದಲ್ಲಿ ಆ ಥರ ಒಂದು ಸಿಚುವೇಶನ್ ಇರೋಕ್ಕೋಸ್ಕರ ಮಾಡಿದ್ದೀವಿ. ಬಟ್ ನನ್ನ ಸಿನಿಮಾಗಳು ಏನಾಗುತ್ತೆ ಗೊತ್ತಾ, ನಾನು ಗ್ರಾಫಿಕ್ ಜಾಸ್ತಿ ಯೂಸ್ ಮಾಡಲ್ಲ. ಟೈಮ್ ಬರುತ್ತೇನೆಲ್ಲ ಒಂದು ಗ್ರಾಫಿಕ್ ಶಾಟ್ ಇಲ್ಲ, ಅದು ಗ್ರಾಫಿಕಲ್ಲಿ ತೆಗೆದಿರ್ತೀನಿ. ಸೊ ಎಲ್ಲ ಗ್ರಾಫಿಕ್ ಹಾಕ್ಕೊಂಡ್ಬಿಡ್ತಾರೆ. ಆ ಲೈಟ್ಸು ಗೀಟ್ಸ್ ನೋಡಿ, ನೀವು ಫಸ್ಟ್ ಪರ್ಸನ್ ಎಲ್ಲ ಹೇಳ್ತಾ ಇರೋದು. ಈಗಾಗಲೇ 5ನೇ ಸತಿ ನನ್ನ ಸ್ನೇಹಿತರು ಹೇಳಿದ್ದಾರೆ, ಗ್ರಾಫಿಕ್ ತುಂಬ ಚೆನ್ನಾಗಿ ಮಾಡಿಸಿದ್ಯಾ ಅಂತ. ಆದರೆ ಗ್ರಾಫಿಕ್ ಅಲ್ಲ, ಅಷ್ಟು ಕ್ವಾಲಿಟಿ ಚೆನ್ನಾಗಿ ಬರುತ್ತೆ ಅಂದರೆ ರಿಯಲಾಗಿ ಇದೇ ಥರದ ಹಲವಾರು ಇನ್ಸಿಡೆಂಟ್ಸ್ ಇದೆ. ಗ್ರಾಫಿಕ್ ಇಲ್ಲ, ರಿಯಾಲಿಟಿ ಇದೆ, ಬಟ್ ಗ್ರಾಫಿಕ್ ಅಂತ ಅನಿಸುತ್ತೆ. ಆದರೆ ಇನ್ನೊಂದು ಸಾಂಗ್ ನೋಡಿದ್ರಲ್ಲ ಇವಾಗ ಹುಬ್ಳಿಯ ಇದು, ಅದರಲ್ಲಿ ಗ್ರಾಫಿಕ್ ಇದೆ. ಟೈಮ್ ಬರುತ್ತೇನಲ್ಲಿ ಒಂದು ಶಾರ್ಟ್ ಗ್ರಾಫಿಕ್ ಇಲ್ಲ. ಆದರೆ ನನ್ನ ಸ್ನೇಹಿತರೆ ಅನ್ಕೊಂಡ್ಬಿಟ್ಟಿದ್ದಾರೆ, ಆ ಲೈಟ್ಸು ಹಿಂದ್ಗಡೆ ಬ್ಯಾಕ್ಗ್ರೌಂಡ್ ಎಲ್ಲ ಗ್ರಾಫಿಕ್ ಅನ್ಕೊಂಡಿದ್ದಾರೆ. ಅದು ಯಾವ ಮಟ್ಟಕ್ಕೆ ಆಗ್ಬಿಟ್ಟಿದೆ ಸಿನಿಮಾ ಅಂದರೆ ಇವತ್ತು ಪಾತ್ರಗಳೇ ಗ್ರಾಫಿಕ್ ಆಗ್ತಾಯಿದೆ, ಬ್ಯಾಕ್ಗ್ರೌಂಡ್ ಗ್ರಾಫಿಕ್ ಅಲ್ಲ. ಪಾತ್ರಗಳೇ ಗ್ರಾಫಿಕ್ ಆದಾಗ ನಮ್ಮಂಥ ನಿರ್ದೇಶಕರು, ಮೇ ಕಾಲ್ ಮಿ ಓಲ್ಡ್ ಟೈಮ್ ಡೈರೆಕ್ಟರ್, ಬಟ್ ಆದರೆ ನಮ್ಮಂಥ ನಿರ್ದೇಶಕರು ಏನೋ ಒಂದು ಪ್ಯಾಷನ್ನಲ್ಲಿ ನಮ್ಗೆ ಯಾವುದೋ ಒಂದು ಲೊಕೇಶನ್ನು ಬೆಟ್ಟದ ತುದಿಯಲ್ಲಿ ಮಾಡಬೇಕು ಅಂತ ಹೋದಾಗ ಅದು ಗ್ರಾಫಿಕಲ್ಲೇ ಮಾಡ್ಬೋದಿತ್ತಲ್ಲ, ಅಲ್ಲಿಗೆ ಯಾಕೆ ಖರ್ಚು ಮಾಡ್ಕೊಂಡು ಹೋಗ್ತೀರಾ ಅಂತ. ಆದರೆ ಅಲ್ಲಿ ಸಿಗೋಂಥ ಮಜಾ, ಅಲ್ಲೊಂದು ಶಾರ್ಟ್ ತೆಗಿಯೋಂಥ ಮಜಾ ಇದೆಯಲ್ಲ, ನಮಗೆ ಆ ಒಂದು ಏನಂತಾರೆ ದೊಡ್ಡ ಸ್ಫೂರ್ತಿ ನೀಡುತ್ತೆ ಆ ಒಂದು ಶಾರ್ಟ್ ಮತ್ತೆ ಸ್ಕ್ರೀನಲ್ಲಿ ನೋಡಿದಾಗ. ಆ ಥರದ್ದೊಂದು ಗೂಸ್ ಬಂಪ್ಸ್ ಅಂತಾರಲ್ಲ ಇಂಗ್ಲೀಷಲ್ಲಿ, ಆ ಥರ ಯು ಗೆಟ್ ಗೂಸ್ ಬಂಪ್ಸ್ ಔಟ್ ಆಫ್ ದ ಶಾರ್ಟ್ ಆಸ್ ಅ ಡೈರೆಕ್ಟರ್ ಆಲ್ಸೋ, ಅದು ಪ್ರೇಕ್ಷಕನೂ ಅಷ್ಟೇ. ಸೊ ಆ ರೀತಿಯಲ್ಲಿ ಒಂದು ನಮಗೆ ಖುಷಿ ಕೊಡುತ್ತೆ, ಸಂತೋಷ ಕೊಡುತ್ತೆ ರಿಯಲ್ ಆಗಿ ತೆಗೆದ್ರೆ. ಇವಾಗ ಸುಲಭ ಆಗ್ಬಿಟ್ಟಿದೆ, ಎಲ್ಲ ಗ್ರಾಫಿಕ್ ಮಾಡ್ಬೋದು. ಪ್ರಾಣಿಗಳಾಗಲಿ, ಬ್ಯಾಕ್ಗ್ರೌಂಡ್ ಆಗಲಿ, ಪಾತ್ರಗಳಾಗಲಿ ಎಲ್ಲ ಗ್ರಾಫಿಕ್ ಇರುತ್ತೆ. ಅದು ನನಗೆ ಅಷ್ಟಿಷ್ಟ ಇಲ್ಲ.